ಹಾಯ್ ಸ್ನೇಹಿತರೆ, ಮನುಷ್ಯನಿಗೆ ಒಂದು ಒಳ್ಳೆಯ ಭವಿಷ್ಯವಿದೆ. ಓದುವ, ಬರೆಯುವ, ಆಲೋಚಿಸುವ ತಿಳುವಳಿಕೆ ಇದೆ. ಆದರೂ ಜೀವನ ಯಾವಾಗಲೂ ಅಲ್ಲೋಲ ಕಲ್ಲೋಲವಾಗಿದೆ. ಜ್ಞಾನದಿಂದ ಜೀವನವನ್ನು ನಡೆಸಿಕೊಂಡು ಹೋಗುವಂಥ ವಿಧಾನ ಹೊಂದಿರುತ್ತದೆ. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಇರುವೆ ಸಿದ್ಧಜ್ಞಾನಿ, ಕೋಳಿ ಕಾಲಜ್ಞಾನಿ, ನಾಯಿ ಸುಜ್ಞಾನಿ, ಹಂದಿ ಪರಮಜ್ಞಾನಿ, ಮನುಷ್ಯ ಅಜ್ಞಾನಿ. ಇರುವೆ ಮೊದಲೇ ಪ್ಲಾನ್ ಮಾಡುತ್ತದೆ. ಕೋಳಿ ಸರಿಯಾದ ಸಮಯಕ್ಕೆ ಎಚ್ಚರವಾಗುತ್ತದೆ. ನಾಯಿ ತನ್ನ ಯಜಮಾನನಿಗೆ ವಿಶ್ವಾಸದಿಂದ ಇರುತ್ತದೆ. ಹೀಗೆ ದೇವರು ಸೃಷ್ಟಿಸಿರುವ ಪ್ರತಿಯೊಂದು ಜೀವ ಜಂತುಗಳಿಗೆ ಹೀಗೆ ಇರಬೇಕು, ಹೀಗೆ ಬದುಕಬೇಕು, ನೀನು ಇದೇ ಕೆಲಸ ಮಾಡಬೇಕಂತ ಪರ್ಪೋಸ್ ಕೊಟ್ಟಿದ್ದಾನೆ. ಆದರೆ ಮನುಷ್ಯನಿಗೆ ಮಾತ್ರ ನೀನು ಹೇಗಾದರೂ ಬದುಕಬಹುದು ಅನ್ನೋ ಆಲೋಚನೆಯನ್ನು ಕೊಟ್ಟಿದ್ದಾನೆ. ಹಾಗೆ ಮನುಷ್ಯ ಇತರ ಜೀವ ಜಂತುಗಳು ತೋರಿಸುವ ಒಳ್ಳೆಯ ಸಣ್ಣ ಸಣ್ಣ ಗುಣಗಳನ್ನು ಮರೆತಿದ್ದಾನೆ. ಮನುಷ್ಯನಾಗಿ ಹುಟ್ಟುವುದು ನಮ್ಮ ಕೈಲಿ ಇಲ್ಲವಾದರೂ ಮನುಷ್ಯನಾಗಿ ಬದುಕುವುದು ನಮ್ಮ ತೀರ್ಮಾನವಾಗಿದೆ ಅಲ್ವೇ? ಜ್ಞಾನವೆಂದರೆ ಬರೀ ಪುಸ್ತಕಗಳಲ್ಲ, ವಿನಯ, ವಿವೇಕ, ಮರ್ಯಾದೆ ಹಾಗೂ ಸಹನೆಯಿಂದ ಬದುಕಬಹುದಾಗಿದೆ.